ಶ್ರೀ ಗುರುಭ್ಯೋ ನಮಃ. ನಿಂಬೆಹಣ್ಣಿನ ದೀಪ ನೋಡಿ, ಸಹಜವಾಗಿ ತಾವೆಲ್ಲರೂ ಕೂಡ ರಾಹುಕಾಲದಲ್ಲಿ ಮತ್ತು ಮಂಗಳವಾರ ಶುಕ್ರವಾರಗಳ ಸಂದರ್ಭದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತೀರಿ. ಯಾಕಂದರೆ ಅಪಮೃತ್ಯು ನಿವಾರಣೆ ಆಗೋಸ್ಕರ, ಆರೋಗ್ಯ ಸಮಸ್ಯೆ ನಿವಾರಣೆ ಆಗೋದಕ್ಕೋಸ್ಕರ, ಮತ್ತು ವಾಸ್ತು ದೋಷ ಇದ್ದಾಗ, ಕಾಳ ಸರ್ಪ ದೋಷಗಳಿದ್ದಾಗ, ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಬಂದಾಗ, ಶತ್ರುಗಳ ಕಾಟ ಜಾಸ್ತಿ ಆದಾಗ, ಮದುವೆಯಲ್ಲಿ ವಿಳಂಬ ಆದಾಗ, ಹೀಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಬಂದಾಗ ದೇವಿಯ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತೇವೆ. ಇದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಯಾವ ಸಂದರ್ಭದಲ್ಲಿ ನಾವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಎಂಬುದಾಗಿ ನೋಡುವಂಥದ್ದಾದರೆ, ನೋಡಿ, ಒಂದೇ ಮನೆಯಲ್ಲಿರುವಂತಹ ಇಬ್ಬರು ಹೆಂಗಸರು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು. ಹಾಗೆ ಮೈಲಿಗೆ ಸೂತಕಗಳ ಬಂದಾಗ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು. ಮತ್ತು ಆರೋಗ್ಯ ಸಮಸ್ಯೆ ಇದ್ದಾಗ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದು. ಮುಖ್ಯವಾಗಿ ಮಕ್ಕಳ ಹಬ್ಬದ ಸಂದರ್ಭದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದು ಮಾಡಬಾರದು. ಹಾಗೆ ಮದುವೆಯ ಸಂದರ್ಭಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು. ಈ ಮಾಹಿತಿಯನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.